ಕಳ್ಳಕೋಡಗಕ್ಕೆ ಕೋಳ ತೊಡಿಸುವವರಾರು? ಬಳಗಾನೂರು ಪಟ್ಟಣದಲ್ಲಿ ಜನರು ಈಗ ಭಯದ ನೆರಳಲ್ಲಿ ಬದುಕುತ್ತಿದ್ದಾರೆ. ಕಾರಣ ಆ ಒಂದು ದೊಡ್ಡ ಕಪ್ಪು ಮುಖದ ಕೋತಿ. ಹೌದು, ಮನೆಗಳಿಗೆ ನುಗ್ಗಿ ಮೊಬೈಲ್ ಫೋನ್ಗಳು ವಸ್ತುಗಳನ್ನು ಎತ್ತಿಕೊಂಡು ಹೋಗುತ್ತಿರುವ ಈ ಕೋತಿ ಜನರ ಮೇಲೆ ದಾಳಿ ಮಾಡುವ ಮೂಲಕ ಪೂರ್ಣ ಪಟ್ಟಣವನ್ನೇ ಆತಂಕಕ್ಕೆ ದೂಡಿದೆ. ಸೋಮವಾರ ಮಧ್ಯಾಹ್ನ ಬೆಳಗ್ಗೆ ಬಳಗಾನೂರು ಪಟ್ಟಣದ 4ನೇ ವಾರ್ಡ್ನಲ್ಲಿ ಅಣ್ಣಯ್ಯ ಎನ್ನುವವರ ಮನೆಯೊಳಗೆ ನುಗ್ಗಿ ಈ ಕೋತಿ ಸುಮಾರು 25,000 ರೂಪಾಯಿ ಬೆಲೆ ಬಾಳುವ ಮೊಬೈಲ್ ಫೋನ್ನು ಹೊತ್ತೊಯ್ದಿದೆ. ಆ ಮೊಬೈಲ್ ಇನ್ನೂ ಪತ್ತೆಯಾಗಿಲ್ಲ. ಮಕ್ಕಳು, ವೃದ್ಧರು, ಮಹಿಳೆಯರು ಯಾರಿಗೂ ಸುರಕ್ಷತೆ ಇಲ್ಲದ ಸ್ಥಿತಿ ನಿರ್ಮಾಣವಾಗಿದೆ. ಯಾವ ಕ್ಷಣಕ್ಕೆ ಏನಾಗುತ್ತೋ ಎಂಬ ಭಯ ಜನರಲ್ಲಿ ಮನೆ ಮಾಡಿದೆ. ಸ್ಥಳೀಯರು ಆಗ್ರಹಿಸುತ್ತಿರುವುದು ಒಂದೇ, ಪಟ್ಟಣ ಪಂಚಾಯ್ತಿ ತಕ್ಷಣ ಎಚ್ಚೆತ್ತುಕೊಳ್ಳಬೇಕು. ವರದಿ ಸುರೇಶ, ಬಳಗಾನೂರು. ಬಳಗಾನೂರಿನಲ್ಲಿ ಕೋತಿಗಳ ಹಾವಳಿ ಜಾಸ್ತಿಯಾಗಿದ್ದು, 4ನೇ ವಾರ್ಡ್ ಛಲವಾದಿ ಓಣಿಯಲ್ಲಿ ಮನೆಯೊಳಗೆ ಬಂದು ಫೋನ್ ತಗೊಂಡೋಗಿ 20,000 ರೂಪಾಯಿ ಬೆಲೆ ಬಾಳುವಂಥ ಫೋನ್ ತಗೊಂಡೋಗಿ ಎಲ್ಲಿ ಬೀಸಾಕಿದೆ ಗೊತ್ತಾಗ್ತಿಲ್ಲ, ಫೋನ್ ಸಿಗ್ತಾಯಿಲ್ಲ. ಪಂಚಾಯತಿಯವರು ಇದ್ರ ಬಗ್ಗೆ ಎಚ್ಚೆತ್ತುಕೊಂಡು ಅದನ್ನ ಅರಣ್ಯ ಇಲಾಖೆಗೆ ಹೇಳಿ ಕೋತಿಯನ್ನು ಕಾಡಿನೊಳಗೆ ಬಿಡಬೇಕಂತೇಳಿ ಮನವಿ ಮಾಡಿಕೊಳ್ತೀವಿ. 8 ದಿನದ ಹಿಂದುಗಡೆ ನನ್ನ ಮೇಲೆ ಹಲ್ಲೆ ಮಾಡೋಕ್ಕೆ ಬಂದಿತ್ತು. ಮನೆಯೊಳಗೆ ಬಂದು ಕೋತಿಗಳು ಜಾಸ್ತಿ ಆಗಿದ್ದು, ಇದು ಯಾರಿಲ್ಲದ ಕಾರಣ ಮನೆಯೊಳಗೆ ಬಂದು ಮನೆಯೊಳಗೆ ಯಾರು ಬೇಕು ಅವರಿಗೆ ಕಚ್ಚಿ ಇದು ಹಲ್ಲೆ ಮಾಡ್ತಿದೆ. ಇದನ್ನು ಕೂಡಲೇ ಪಂಚಾಯತಿಯವರು ಎಚ್ಚೆತ್ತುಕೊಳ್ಬೇಕಂತೇಳಿ ಮನವಿ ಮಾಡಿಕೊಳ್ತೀನಿ.